ಸಾಗರ ಕ್ಷೇತ್ರದ ಶಾಸಕರೇ ತಾವು ಜನರೆದುರು ಕಣ್ಣೀರು ಹಾಕಿ ಹಳ್ಳಿಗಳಿಗೆ ಹೋಗಿ ಜನ ದುಡ್ಡು ಇಟ್ಟುಕೊಟ್ಟಿದ್ದಾರೆ. ನಿಮ್ಮ ಭ್ರಷ್ಟಾಚಾರದ ಜನರ ಮೇಲೆ ಹೊರೆ ಬೀಳುತ್ತದೆ. ಶಾಸಕರು ತಮ್ಮ ಸ್ವಂತ ಕಾರ್ಯಕ್ಕಾಗಿ, ಅಧಿಕಾರಕ್ಕಾಗಿ, ಮಂತ್ರಿಗಿರಿಗಾಗಿ ದೆಹಲಿಯಲ್ಲಿ ಹೋಗಿ ಕುಳಿತು ಅಂಬೇಡ್ಕರ್ ಜಯಂತಿಯನ್ನು ಮರೆಯುವುದರ ಮೂಲಕ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಹೀಗೆ ದೆಹಲಿ ಬೇರೆ ಕಡೆ ಹೋಗಿ ಬರುವ ಫ್ಲೈಟಿನ ಚಾರ್ಜ್ ಅನ್ನ ಹಳ್ಳಿಗಳಲ್ಲಿ ಸರಾಯಿ ಸಪ್ಲೈ ಮಾಡುವವರು ಶಾಸಕರಿಗೆ ನೀಡುತ್ತಿದ್ದಾರೆ. ಸಾಗರ ತಾಲೂಕು ಕುಡುಕರ ತಾಲೂಕಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಹಳ್ಳಿಗಳಲ್ಲಿ ಸರಾಯಿ ಸಿಗುತ್ತಿದೆ. ಮೂಗು ದಾರವಿಲ್ಲದ ಹೋರಿಯಂತೆ ಶಾಸಕರು ನಡೆದುಕೊಳ್ಳುತ್ತಿದ್ದಾರೆ. ಸಾಗರದ ಈ ಹೋರಿಯನ್ನ 2028ರಲ್ಲಿ ಕ್ಷೇತ್ರದಿಂದ ದೂರ ಕಳಿಸಲಾಗುತ್ತದೆ. ಕೇವಲ ಎಲ್ಲಿ ಚುನಾವಣೆ ನಡೆಯುತ್ತದೆ, ಎಲ್ಲೆಲ್ಲಿ ಆದಾಯ ಬರುತ್ತದೆ, ಯಾರನ್ನ ವರ್ಗಾವಣೆ ಮಾಡಬೇಕು, ಈ ರೀತಿಯ ಬಗ್ಗೆ ಗಮನ ಹರಿಸುತ್ತಾರೆಯೇ ಹೊರತು ಶಾಸಕರು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ. ಭ್ರಷ್ಟಾಚಾರ ಎಗ್ಗಿಲ್ಲದೆ ತಾಲೂಕಿನಾದ್ಯಂತ ಮುಳುಗಿದೆ ಎಂದು ವಾಗ್ದಾಳಿಯನ್ನ ನಡೆಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು. ಈ ಸಂದರ್ಭದಲ್ಲಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಾಂತಪ್ಪಗೌಡ, ಸಾಗರ ತಾಲೂಕು ಡಿಎಸ್ಎಸ್ ಸಂಚಾಲಕ ರೇವಪ್ಪ, ತಾಲೂಕು ಎಸ್ಸಿ ಮೋರ್ಚಾ ಅಧ್ಯಕ್ಷ ರವಿಕುಮಾರ, ಹಿರೇಬೆಲಗುಂಜಿ ಮಾಜಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಪ್ರಮುಖರಾದ ಸುಬ್ರಹ್ಮಣ್ಯ ಪತ್ರಿಕಾ ಹೇಳಿಕೆಯಲ್ಲಿ ಉಪಸ್ಥಿತರಿದ್ದರು. ಇವತ್ತಿನ ವಿಷಯ ಏನಂದ್ರೆ, ನಮಗೆ ಗೊತ್ತಿರೋ ಹಾಗೆ ನಮ್ಮ ಇಡೀ ದೇಶದಲ್ಲಿ 135ನೇ ಜಯಂತಿ, ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಿದ್ರು ಮೊನ್ನೆ 14ನೇ ತಾರೀಕು. ಅದು ಯಾಕಾಗಿ ಆಚರಣೆ ಮಾಡಿದ್ರು ಅಂದ್ರೆ, ನಮ್ಮ ದೇಶದ ಸಂವಿಧಾನವನ್ನು ಬರೆದುಕೊಟ್ಟಂತ ಒಬ್ಬ ಶಿಲ್ಪಿ, ಅವರು ಸಂವಿಧಾನದ ಶಿಲ್ಪಿ ಅಂತಲೇ ಅವರಿಗೆ ಕರೀತಾರೆ. ನಮ್ಮ ಸಂವಿಧಾನವನ್ನ, ನಮ್ಮ ದೇಶದ ಸಂವಿಧಾನವನ್ನ ಇಡೀ ನಮ್ಮ ಪ್ರಪಂಚದಲ್ಲೇ ಒಪ್ಪಿಕೊಳ್ತಾರೆ ಅಂತ ಒಂದು ಪ್ರಜಾಪ್ರಭುತ್ವದ ಸಂವಿಧಾನ. ಅಂತ ಒಬ್ಬ ಸಂವಿಧಾನ ಬರೆದಂತರ ಒಬ್ಬ ಜಯಂತಿಯನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಇಡೀ ನಮ್ಮ ದೇಶದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ, ಖಾಸಗಿ ಸಂಸ್ಥೆಗಳು, ಪ್ರತಿಯೊಬ್ಬರು ಹಾಲಿ ಸಂಸದರು, ಮಂತ್ರಿಗಳು, ಮತ್ತೆ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲ ಕಡೆನೂ ಆಚರಣೆ ಮಾಡಿದ್ರು. ಆದ್ರೆ ನಮ್ ದುರಂತ ಏನಪ್ಪಾ ಅಂದ್ರೆ, ನಮ್ ತಾಲೂಕಲ್ಲಿ ಮಾತ್ರ ನಮ್ಮ ಶಾಸಕರು ಈ ಅಂಬೇಡ್ಕರ್ ಜಯಂತಿ ದಿವಸ ಆಚರಣೆ ಮಾಡಕ್ಕೆ ಇಲ್ಲ. ಅವರು ಏನೋ ಮಂತ್ರಿಗಿರಿಗೆ ಅಂತೇಳಿ ಡೆಲ್ಲಿಗೆ ಹೋಗಿ ಕೂತಿದ್ದಾರೆ. ಮಂತ್ರಿ ಆದ್ರೆ ನಮಗೆ ಸಂತೋಷವೇ. ನಾವೆಲ್ಲರೂ ನಮ್ಮ ಕ್ಷೇತ್ರದ ಒಬ್ಬ ಶಾಸಕರಿಗೆ, ಅದು ಯಾವುದೇ ಪಕ್ಷ ಆಗಲಿ, ಒಂದು ಮಂತ್ರಿಗಿರಿ ಸಿಗ್ತದೆ ಅಂದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನ ಇದೆಯಲ್ಲ, ಅದನ್ನ ಮಾಡ್ಬೇಕಲ್ಲ. ಅದರಲ್ಲಿ ಇವತ್ತು ಒಬ್ಬ ಅಂಬೇಡ್ಕರ್ ಅವರ ಜಯಂತಿಗೆ ಇವರು ಇವತ್ತು ಅಲಕ್ಷ್ಯ ಮಾಡಿ ಇವತ್ತು ಅಗೌರವ ತೋರಿಸಿ ಹೋಗಿದ್ದಾರೆ ಅಂದ್ರೆ, ಇದನ್ನ ನಾವೆಲ್ಲರೂ, ನಮ್ಮ ಪಕ್ಷನೂ ಸಹ ಖಂಡಿಸುತ್ತೆ, ಮತ್ತೆ ನಾವೆಲ್ಲರೂ ಸಹ ಇದನ್ನ ಖಂಡನೆ ಮಾಡ್ತೇವೆ. ಯಾಕಂದ್ರೆ ಇವರಿಗೆ ಈ ಅಂಬೇಡ್ಕರ್ ಅವರ ಬಗ್ಗೆ ಮಾಹಿತಿನೂ ಇಲ್ಲ, ಮತ್ತೆ ಸಂವಿಧಾನದ ಬಗ್ಗೆನೂ ಇವರು ತಿಳ್ಕೊಂಡೂ ಇಲ್ಲ. 3 ಬಾರಿ ಶಾಸಕರಾದ್ರು ಸಹ. ಹಾಗಾಗಿ ಅವ್ರ ಬಗ್ಗೆ ಮಹತ್ವ, ಅವ್ರ ಮಹತ್ವ ಏನು ಇವರಿಗೆ ಗೊತ್ತಿದೆ. ಇವ್ರಿಗೆ ಏನಿದ್ರು, ಈಗ ನನಗೆ ಮಂತ್ರಿಗಿರಿ ಬೇಕು, ನಾವು ಎಲ್ಲಿ ಆಸ್ತಿ ಖರೀದಿ ಮಾಡೋಣ ಅಥವಾ ಯಾರನ್ನ ಟ್ರಾನ್ಸ್ಫರ್ ಮಾಡೋಣ ಅನ್ನೋದು ಈ ಇದರಲ್ಲಿ ಯೋಚನೆ ಅದರ ಬಿಟ್ರೆ, ಈ ರೀತಿಯ ಜಯಂತಿಗಳು ಬಂದಂತ ಸಂದರ್ಭದಲ್ಲಿ ನಾವು ತಾಲೂಕು ಆಡಳಿತಗಳನ್ನ ಕರೆದು ನಾವು ಮೀಟಿಂಗ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಜನ ಪ್ರತಿ ವರ್ಷನೂ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಯಾರು ನಮ್ಮ SC ST ಸಮುದಾಯರು, ದಲಿತ ಸಂಘಟನೆಗಳು ಸೇರಿ ಅದನ್ನ ಒಂದು ವಿಜೃಂಭಣೆಯಿಂದ ನಮ್ಮ ತಾಲೂಕು ಕ್ಷೇತ್ರದಲ್ಲಿ ಆಚರಣೆ ಮಾಡ್ತಿದ್ರು. ಇವತ್ತಿನ ಶಾಸಕರು ಒಂದು ಜಯಂತಿಗೆ ಆಚರಣೆಗೆ ಬಂದಿಲ್ಲ. ಬರೋದು ಬೇರೆ ಎಲ್ಲದಕ್ಕೂ ಸಹ ಬರ್ತಾರೆ. ಅವ್ರು ಹುಟ್ಟಿದ ಹಬ್ಬ ಇದ್ರೆ ಬರ್ತಾರೆ, ಅಥವಾ ಇಲ್ಲಿ ಬೇರೆ ಏನಾದ್ರು ಇದ್ರೆ ಬರ್ತಾರೆ. ಹಂಗೆ ಈ ಜಯಂತಿಗೆ ಬರಕ್ಕಾಗಲ್ವಾ? ಡೆಲ್ಲಿಯಿಂದ ಏನು 3 ತಾಸು ಫ್ಲೈಟ್, ಬೆಂಗಳೂರಿಂದ ಶಿವಮೊಗ್ಗ ಫ್ಲೈಟ್ ಇತ್ತು. ಬಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿ ಹೋಗ್ಬೋದು. ಆದ್ರೆ ಅವರಿಗೆ ಅಧಿಕಾರನೇ ಮುಖ್ಯ ಆಗಿದೆ. ಎಲ್ಲೋ ಒಂದ್ ಕಡೆ ಈ ಆಸೆ ಅಲ್ಲ, ಆಸೆ ಇರೋ ಸಹಜ. ಮನುಷ್ಯನಿಗೆ ಈ ದುರಾಸೆ ಇದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಇದು ದುರಾಸೆನೇ, ಇದು ಅಧಿಕಾರದ ದುರಾಸೆ. ಈಗ ಒಂದ್ಸರಿ ಶಾಸಕರಾದ್ರೆ ಸಾಕು ಅಂತ ಇರುತ್ತೆ.
ಈಗ ಶಾಸಕರಾದ್ಮೇಲೆ ನಿಗಮ ಮಂಡಳಿ ಕೊಟ್ರು, ಈಗ ನಾನು ಮಂತ್ರಿ ಆಗ್ಬೇಕು ಅಂತ ಆಯ್ತು, ಕೇಳಿ, ನಮಗೇನ್ ಬೇಜಾರಿಲ್ಲ, ಮಂತ್ರಿನೂ ಆಗ್ಲಿ. ಆದ್ರೆ ಇವ್ರು ಜವಾಬ್ದಾರಿ ಇರೋಂತ ಕೆಲಸಗಳನ್ನು ಮಾಡ್ಬೇಕಲ್ಲ. ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿದ್ದಾರೆ, ಮತ್ತೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಇದನ್ನ ಖಂಡಿಸ್ತು. ಹೀಗೆ ಕೆಲವು ಚುನಾವಣೆ, ಆಮೇಲೆ ಎಲ್ಲೆಲ್ಲಿ ಆದಾಯ ಬರುತ್ತೆ ಅದನ್ನ ನೋಡ್ತಾ ಇದಾರೆ ಬಿಟ್ರೆ, ಇಲ್ಲಿ ಯಾವುದೇ ರೀತಿಯಲ್ಲಿ ತಾಲೂಕಿನ ಆಡಳಿತ ಏನಾಗಿದೆ, ಸಾರ್ವಜನಿಕರಿಗೆ ಏನಾಗಿದೆ, ಸಾರ್ವಜನಿಕರು ಎಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾ ಇದಾರೆ, ಇಲ್ಲಿ ರೈತರಿಂದ ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಅಥವಾ ಅನೇಕ ಕೂಲಿ ಕಾರ್ಮಿಕರು ಇರ್ಬೋದು, ಆದ್ರೆ ಏನ್ ಆಗಿದೆ ಅನ್ನೋದ್ರ ಬಗ್ಗೆ ಶಾಸಕರು ಒಂದಿಸಲು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಎಲ್ಲಿ ಲಾಭದಾಯಕ ಎಲ್ಲಿದೆ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಬಿಟ್ರೆ, ಈ ಕ್ಷೇತ್ರದ ಜನರ ಬಗ್ಗೆ ಕಾಳಜಿನೇ ಇಲ್ಲ. ಇವತ್ತು ಅರಣ್ಯ ಫಾರೆಸ್ಟ್ ಇಲಾಖೆಯಿಂದ ಜನ ಕಂಗಾಲಾಗಿದ್ದಾರೆ. ರೈಲ್ವೆ ಇಲಾಖೆಯಲ್ಲಿ 90% ಹಕ್ಕುಪತ್ರ ಇಲ್ಲ ಅದು. ಆಮೇಲೆ ಈಗ ಈ ಗೋಮಾಳಗಳನ್ನೆಲ್ಲ ಫಾರೆಸ್ಟ್ ಲ್ಯಾಂಡ್ ಸೇರ್ಸಕ್ಕೆ ಸ್ಕೆಚ್ ಮಾಡ್ತಾ ಇದ್ದಾರೆ ಸರಿವರು ಮತ್ತೆ ಫಾರೆಸ್ಟ್ ಇಲಾಖೆ ಸೇರಿ, ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಹಾಗಾಗಿ ಇದು ಯಾವುದು ಗಮನ ಹರಿಸದೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ತಿಮ್ಮಪ್ಪನ ನಿರ್ಮುಖರೆಲ್ಲ ಕ್ಷೇತ್ರದ ಸಮಸ್ಯೆ ಅಂತ ಬಂದಾಗ ಆಡಳಿತ ಪಕ್ಷ ಇರ್ಬೋದು ಅಥವಾ ವಿರೋಧ ಪಕ್ಷದವರು ಸಹ ಎಷ್ಟೋ ಹೋಗಿ ಸಮಸ್ಯೆಗಳನ್ನ, ಊರಿನ ಸಮಸ್ಯೆಗಳ ಬಂದಾಗ ಅಥವಾ ಈ ತಾಲೂಕಿನ ಸಮಸ್ಯೆಗಳು ಅಂತ ಬಂದಾಗ ಹೋಗಿ ಆ ಶಾಸಕರ ಗಮನಕ್ಕೆ ತಂದಾಗ ಅವರು ಗಮನ ಹರಿಸಿ ಅಧಿಕಾರಿಗಳಿಗೆ ಹೇಳ್ತಿದ್ರು. ಇಲ್ಲಿ ಶಾಸಕರು ಅಧಿಕಾರಿಗಳು ಎಲ್ಲರೂ ಒಂದೇ ತರ ಆಗಿರುತ್ತೆ, ಇಲ್ಲಿ ಯಾರಿಗೆ ಹೇಳಕ್ಕಾಗುತ್ತೆ? ಈ ಹೇಳಿಲ್ಲ. ಕೊನೆಗೆ ಆ ಹೇಳೋರು ಯಾರು? ಆಗ ಆ ಕಡೆ ಈಗ ಅಕ್ಕಪಕ್ಕದವರೆಲ್ಲ ಬೈಯರು, ನಮಗೂ ನಮ್ಮಲ್ಲಿ ನಾವೆಲ್ಲ ಜಾನುವಾರು ಸಾಕಿದ್ವು. ಕೊನೆಗೆ ಎಲ್ಲರೂ ಸೇರಿ ಅಕ್ಕಪಕ್ಕದವರೆಲ್ಲ ಸೇರಿ ಬಂದು ಅದನ್ನ ಹಿಡಿದು ಕಂಬಿಗೆಲ್ಲ ಹಗ್ಗ ಹಾಕಿ ಕಟ್ಟಿ ಮತ್ತೆ ಮುಗ್ದಾರ ಸುರಿಬೇಕಾಯ್ತು. ಅದನ್ನ ಕೆಲವೊಂದ್ಸರಿ ಬೇಜಾರಾಗಿ ಅದನ್ನ ಈ ಊರಿಂದಲೇ ಬೇಡಪ್ಪ ಬೇರೆ ಕಡೆ ಕೊಡ್ಬೇಕು ಅಂತ ಆಯ್ತು. ಈಗಲೂ ಹಂಗೆ ಐತಿ. ಈ ಸಾಗರ ನೋಡಿ ನೋಡಿ ಇನ್ನ 2028 ಸದ್ಯ ಮುಗಿದ ಅಂದ್ರೆ ನಮ್ಮ ಕ್ಷೇತ್ರದಲ್ಲೇ ಹೊರ ಕಳಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಜನ ಬರ ಅಂತ ಸ್ಥಿತಿ ಬಂದಿದೆ ಇಲ್ಲಿ. ಹಾಗಾಗಿ ಆ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಶಾಸಕರಾದಂತರು ಜವಾಬ್ದಾರಿಯಿಂದ ಮಾಡಿದ್ರೆ ಅದು ಆಡಳಿತ ಜನರಿಗೂ ನ್ಯಾಯ ಸಿಗುತ್ತೆ. ಹಿಂದೆ ಹೋದ್ರೆ ಈ ಜನ ಪಾಪ ಆಫೀಸ್ ಅಲ್ದಾಡಿ ಇವತ್ತು ಯಾರು ಸಹ ಇಲ್ಲಿ ದುಡ್ಡು ಇಲ್ಲದೆ ಹೋದ್ರೆ ಕೆಲಸನೇ ಆಗಲ್ಲ ಅನ್ನೋ ಸ್ಥಿತಿ ಜನ ಬಂದಿದ್ದಾರೆ. ಇಲ್ಲಿ ಶಾಸಕರೇ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಶಾಸಕರ ಜೊತೆಗಿರೋಂಥ ಬೆಂಬಲಿಗಳು ಒಂದಿಷ್ಟು, ಈ ರಿಯಲ್ ಎಸ್ಟೇಟ್ಗಳು, ಆಮೇಲೆ ಅಧಿಕಾರಿಗಳು ಒಂದಿಷ್ಟು ಜನ, ಅವ್ರನ್ನ ರಿಲೇಷನ್ಗಳು, ಇಲ್ಲಿ ಏನಾಗ್ಬಿಟ್ಟಿದೆ ಸಾಗರದಲ್ಲಿ ಅಂದ್ರೆ ಮುಖ್ಯ ಸ್ಥಾನದಲ್ಲಿ ಇಡೀ ತಾಲೂಕಿನ ಶಾಸಕರು ಎಷ್ಟು ಜವಾಬ್ದಾರಿ ಇದೆಯೋ, ಅಧಿಕಾರಿಗಳು ಎಷ್ಟು ಜವಾಬ್ದಾರಿಯಿಂದ ಇದ್ದಂತ ಮುಖ್ಯ ಸ್ಥಾನದಲ್ಲಿ ಅಂತಾನೆ ಅವರು ಹತ್ತಿರದವರು ರಿಲೇಷನ್ಗಳು ರಿಯಲ್ ಎಸ್ಟೇಟ್ ಇಳಿದ್ದಾರೆ ಸಾಗರದಲ್ಲಿ. ಸರ್ಕಾರಿ ಜಾಗ ಒಂದು ವೇಳೆ ಎಲ್ಲರೂ ಇದ್ರೆ ಅದನ್ನ ನೋಡೋದು, ಅಥವಾ ಇಲ್ಲಾಂದ್ರೆ ಖಾಸಗಿಯವರ ಏನಾದ್ರು ಡಿಸ್ಪ್ಯೂಟ್ ಇದ್ದಂತ ಲ್ಯಾಂಡ್ಗಳನ್ನ ನೋಡಿ ಅದನ್ನ ತಗೊಳ್ಳೋದು. ಈ ರೀತಿಯಲ್ಲಿ ಆ ರೀತಿಯಲ್ಲಿ ಇವತ್ತು ರಿಯಲ್ ಎಸ್ಟೇಟ್ ಇಳಿಬೇಕಾಗಿ ಇವತ್ತು ಆಡಳಿತ ಹದಗೆಟ್ಟು ಹೋಗಿದೆ. ಯಾವತ್ತೂ ಈ ರೀತಿ ಸಾಗರದಲ್ಲಿ ಆಗಿರಲಿಲ್ಲ. ತಮಗೆ ಈ ಕ್ಷೇತ್ರದ ಜನರ ಬಗ್ಗೆ, ಕ್ಷೇತ್ರ ಬಗ್ಗೆ ಯಾಕೆ, ಅಭಿವೃದ್ಧಿ ಬಗ್ಗೆ ಯಾಕೆ ಕಾಳಜಿ ತೋರಿಸಲ್ಲ ನೀವು? ಈಗ ನೀವು ಅವತ್ತು ಗೆದ್ದಿದ್ದೇನು? ಗೆಲ್ಬೇಕಾದ್ರೆ ಅಯ್ಯೋ ನಾನು 10 ವರ್ಷ ಅಧಿಕಾರ ಇಲ್ಲ, ನನ್ನ ಹತ್ರ ಏನೇನು ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಏನಿಲ್ಲ ಅಂತ ಕಣ್ಣೀರ್ ಹಾಕಿ ಜನ ಹಳ್ಳಿ ಹೋಗಿ ದುಡ್ಡು ಎತ್ತಿ ಕೊಟ್ಟು ಇವತ್ತು ನೀವು ಮಾಡ್ತಾ ಇರೋದೇನು? ನೀವು ಭ್ರಷ್ಟಾಚಾರ ಮಾಡಿದ್ರೆ ಅದು ಇವ್ರೇನ್ ತಿಳ್ಕೊಂಡ್ರೆ ಶಾಸಕರು, ನಾನೇನು ಅಧಿಕಾರಿಗಳ ಹತ್ರ ಇಸ್ಕಿದ್ವಿ ಅಥವಾ ಕಾಂಟ್ರಾಕ್ಟ್ಗಳ ಹತ್ರ ಮತ್ತೊಂದು, ಅದು ಯಾರದು ಹೊರೆ ಬೀಳುತ್ತೆ? ಜನರ ಮೇಲೆ ತಾನೇ ಹೊರೆ ಆಗೋದು. ನೀವು ಎಲ್ಲೇ ಭ್ರಷ್ಟಾಚಾರ ಮಾಡಿದ್ರು ಅದು ಜನರ ಮೇಲೆ ಹೊರೆ ಆಗೋದು, ಆ ಅಧಿಕಾರಿಗಳು ಜನರ ಮೇಲೆ ಹಾಕ್ತಾರೆ. ಅದೃಷ್ಟಿಂದ ನೀವು ನಿಮ್ಮ ಈ ಕೆಲವರು ಅವ್ರ ಕಡೆ ಹೇಳ್ತಾರೆ, ನಮ್ ನಮ್ಮ ಶಾಸಕರು ಒಂದಿಷ್ಟು ಕೊಡ್ತಾರೆ, ಅದು ಕೊಟ್ಟು ನೀವು ಸಹಿಸಬೇಕಾಗಲ್ಲ ಅಂತ. ಕೊಡಬಾರ್ದು ಅಂತ ನಾನು ಹೇಳಲ್ಲ, ಆದ್ರೆ ಸ್ವತಃ ದುಡಿದು ಕೊಡ್ಬೇಕು. ಸ್ವತಃ ಸ್ವಂತ ದುಡಿದು ಕೊಟ್ರೆ ಅದು ದಾನ ಕೊಟ್ರೆ ಅಥವಾ ಏನಕ್ಕೆ ಕೊಟ್ರೆ ಆಯ್ತು. ಇಲ್ಲಿ 100 ರೂಪಾಯಿ ಹೊಡೆದು ಇಲ್ಲಿ 10 ರೂಪಾಯಿ ಕೊಟ್ರೆ ಇನ್ನು 90 ರೂಪಾಯಿ ಎಲ್ಲಾಯ್ತು? ಇವ್ರ ಅದರಲ್ಲಿ ನೀವು ಏನೇ ಮಾಡಿದ್ರು ಈ ಸಾರ್ವಜನಿಕ ಫೀಲ್ಡಲ್ಲಿ ಜನರನ್ನ ಆಯ್ಕೆ ಆದಂತ ಹೋಗಿ ದುಡ್ಡು ಹೊಡೆದು ಆಸ್ತಿ ಮಾಡಿ ಏನೇ ಮಾಡಿದ್ರು ಅದು ಬಹಳ ದಿವಸ ಉಳಿಯಲ್ಲ ಹೇಳ್ತಾ. ಆಮೇಲೆ ಈ ಮುಂದಿನ ದಿನಗಳಲ್ಲಿ ನಾವು ಸಹ ಹೋರಾಟ ಮಾಡಿ, ನಮ್ಮ ಪಕ್ಷದ ನಮ್ಮ ಹಲಪನವರ ನಾಯಕತ್ವದಲ್ಲಿ ಹೋರಾಟ ಮಾಡಿ, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಶಾಸಕರು ಹೇಳಿದ್ರು ಅಂತೇಳಿ ಏನೇ ಮಾಡಿ ಜನರಿಗೆ ತೊಂದರೆ ಕೊಟ್ಟರು ಸಹ ನಾವು ಹೋರಾಟ ಮಾಡಿ ನ್ಯಾಯ ಕೊಡ್ಸಂತ ಕೆಲಸ ಮಾಡ್ತು. ಅವರು ಸಹ ಈಗಾಗಲೇ ಆಲ್ರೆಡಿ ನಮ್ಮ 3 ಕ್ಷೇತ್ರದಲ್ಲಿ ಗೆದ್ದಂತರು ಹಾಲಪ್ಪನವರು. ಅವರು 3 ಕ್ಷೇತ್ರ ಸೊರಬನೂ ಸಹ ಹೋಗ್ತಾ ಇದಾರೆ. ಇಲ್ಲಿ ಹೊಸನಗರ ಎಲ್ಲ ಕಡೆ ಹೋಗಿ ಎಲ್ಲಿ
ಅಧಿಕಾರಿಗಳಿಂದ ದೌರ್ಜನ್ಯ ಆಗುತ್ತೆ ಅಥವಾ ಶಾಸಕರಿಂದ ಎಲ್ಲಿ ದೌರ್ಜನ್ಯ ಆಗುತ್ತೆ, ಎಲ್ಲ ಕಡೆನೂ ಸಹ ಅಲ್ಲಿ ಹೋಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಆ ಕೆಲಸ ಮಾಡಿ. ಮತ್ತೆ ಇನ್ನೊಂದು ಏನಂದ್ರೆ, ಈ ಶಾಸಕರದು ಅವತ್ತು ಹಾಲಪ್ಪನವರ ಇದ್ದಂತ ಅವಧಿಯಲ್ಲಿ ಮತ್ತೆ ಅದ್ರ ಹಿಂದೆ ಕಾಗೋಡು ತಿಮ್ಮಪ್ಪನವರು ಇದ್ದಂತ ಅವಧಿಯಲ್ಲಿ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೇವೆ. ಇವತ್ತು ಸರ್ಕಾರದಿಂದ MSL ಅಂಗಡಿಗಳು ಒಂದಿಷ್ಟು ತೆರೆದಿದ್ದಾರೆ. ಯಾಕಂದ್ರೆ ಈ ಖಾಸಗಿ ಅವರು ಸಹ ಇದ್ವತ್ತು ರೇಟ್ ಫಿಕ್ಸ್ ಮಾಡ್ತಾರೆ. ಸರ್ಕಾರದಿಂದ MRP ರೇಟಲ್ಲಿ ಕಮ್ಮಿ ರೇಟಲ್ಲಿ ಒಂದಿಷ್ಟು ಬಡವರಿಗೆ ಅನುಕೂಲ ಆಗಲಿ ಅಂತ. ಅದನ್ನ ಹಾಲಪ್ಪನವರ ಅವಧಿಯಲ್ಲಿ ಯಾವಾಗ 2018ರಲ್ಲಿ ಮಂಜೂರಾದಂತವನ್ನ 13-14 ಮಂಜೂರಾದಂತವನ್ನ 18 ನಂತರ ಗೆದ್ದ ಮೇಲೆ ಸುಮಾರು ಒಂದು 2-3 ಅಂಗಡಿ ಓಪನ್ ಮಾಡಿದ್ರು ಸರ್ಕಾರದ ಅಂಗಡಿಗಳು. ಆದ್ರೆ ಇವ್ರೇನ್ ಮಾಡಿದ್ರು ಅಂದ್ರೆ, ಇಲ್ಲ ಹಾಲಪ್ಪನವರು ಇಡೀ ತಾಲೂಕಿನ ಕುಡುಕೂರು ತಾಲೂಕು ಮಾಡಿದ್ದಾರೆ, ಬರೀ ಎಣ್ಣೆದ ಅಂಗಡಿ ಓಪನ್ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಅಪಪ್ರಚಾರ ಕೊಟ್ಟಿದ್ರು. ನಾನು ಬಂದ್ರೆ ಒಂದೇ ಒಂದು ಅಂಗಡಿ ಇರಲ್ಲ, ಎಲ್ಲವೂ ತಕ್ಷಿಬಿಡ್ತೀನಿ ಈ ಹಳ್ಳಿ ಒಳಗೆ ಅಂತ. ಇವತ್ತು ಇವ್ರು ಬಂದ್ಮೇಲೆ ಹಳ್ಳಿಗಳಿಗೆ ಅಂಗಡಿ ತೆಗೆದಿರ್ಲಿ, ಹಳ್ಳಿಗಳಲ್ಲಿ ಮಾರಾಟ ಮಾಡೋಂಥ ಸ್ಥಿತಿ ಬಂದಿದೆ. ಆಮೇಲೆ ಇವ್ರ ಜೊತೆಗಿರೋರು, ಯಾಕಂದ್ರೆ ಅದರಲ್ಲೂ ಸಹ ಇವರಿಗೆ ಎಲ್ಲೋ ಒಂದ್ ಕಡೆ ಏನ್ ಹಳ್ಳಿಯಲ್ಲಿ ಸಪ್ಲೈ ಮಾಡ್ತಾರಲ್ಲ, ಅವರೇ ಇವ್ರಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು, ಬರೋದು, ಕಳಿಸೋ, ಅವ್ರಿಗೆ ವ್ಯವಸ್ಥೆ ಏನ್ ಬೇಕು ಅವರೇ ಮಾಡ್ತಾ ಇರೋದು. ಯಾಕಂದ್ರೆ ಇವ್ರಿಗೆ ಹೇಳಕ್ಕೆ ನೈತಿಕತೆ ಇದೆ. ಹಳ್ಳಿ ಸಪ್ಲೈ ಮಾಡ್ತಾರೆ ಅವರು. ಇವತ್ತು ಕುಡುಕುರ ತಾಲೂಕು ಮಾಡಿರೋದು ಇವರು. ಇದಕ್ಕೋಸ್ಕರ ಈ ತರ ಹೇಳಿ ಅಪಪ್ರಚಾರ ಮಾಡಿದ್ರು. ಇವ್ರು ನಾವು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೇವೆ. ಯಾಕಂದ್ರೆ ಹಳ್ಳಿಯಲ್ಲಿ ಬೆಳಿಗ್ಗೆ 7-6 ಗಂಟೆಗೆ ಕೊಡುವಂತ ಕೆಲಸ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಇವರೇ ಸೋತರುಗಾರರು, ಯಾರು ಶಾಸಕರೇ. ನಾಮ್ಕೋಸ್ ನಿರ್ದೇಶಕರಾದ ಬರ್ಮಪ್ಪ ಮಾತನಾಡಿ, ಕಾಂಗ್ರೆಸ್ ದಲಿತ ಜನಾಂಗದವರಿಗೆ ಅವಮಾನ ಮಾಡುವುದರಲ್ಲಿ ಮೊದಲಿಗರು. ಕಾಂಗ್ರೆಸ್ ಸಂಸ್ಕೃತಿ ಏನೆಂದರೆ, ಅಂಬೇಡ್ಕರ್ ಅವರ ಶವ ಸಂಸ್ಕಾರ ಮಾಡಲು ದೆಹಲಿಯಲ್ಲಿ ಒಂದು ಸ್ಥಳವನ್ನೂ ಕೊಡುವುದಿಲ್ಲ. ಕಾಂಗ್ರೆಸ್ನವರು ಪರಿಶಿಷ್ಟ ಜಾತಿ ಮತ್ತು ಜನಾಂಗದವರನ್ನು ವೋಟರ್ಸ್ ಅಂತ ಇಟ್ಟುಕೊಂಡಿದ್ದಾರೆ. ಅಂಬೇಡ್ಕರ್ ಅವರು ಜೀವಂತವಿದ್ದಾಗ ಅಥವಾ ಮರಣದ ನಂತರ ಭಾರತ ರತ್ನ ಪ್ರಶಸ್ತಿ ನೀಡದೆ ಕಾಂಗ್ರೆಸ್ ಅವರನ್ನು ಅವಮಾನಿಸಿದೆ. ಭಾಜಪಾ ಸರ್ಕಾರ ಬಂದ ನಂತರ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಿ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿರುತ್ತಾರೆ ಎಂದು ನುಡಿದರು. ದಿನಾಂಕ 14ನೇ ತಾರೀಕು, ಏಪ್ರಿಲ್ 14ನೇ ತಾರೀಕು ಇಡೀ ದೇಶಾದ್ಯಂತ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಹೊರ ರಾಷ್ಟ್ರಗಳಲ್ಲೂ ಹಲವಾರು ರಾಷ್ಟ್ರಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ತಾಲೂಕು ಆಡಳಿತವನ್ನ ನಡೆಸುತ್ತಿರುವ ಶಾಸಕರು ತಮ್ಮ ಸ್ವಂತ ಕೆಲಸ ಕಾರ್ಯಕ್ಕೆ ಅಧಿಕಾರಕ್ಕಾಗಿಯೇ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆಗೆ ಬರ್ದೇನೆ ಡೆಲ್ಲಿವರೆಗೂ ಹೋಗಿ ರಾಜಕಾರಣ ಮಾಡಲಿಕ್ಕೆ ಮತ್ತು ಅಧಿಕಾರ ಪಡೀಲಿಕ್ಕೆ ಹೋಗಿ ಡೆಲ್ಲಿಲಿ ಕೂತು ಅಂಬೇಡ್ಕರ್ ಜಯಂತಿಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ನಿರ್ಲಕ್ಷ್ಯ ಮಾಡಿದ್ದು ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಗೋಪಾಲಕೃಷ್ಣ ಅವರು ಮಾಡಿದರೆ. ಅವರೊಬ್ಬರೇ ಅಲ್ಲ, ಈ ತರದರು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಇದ್ದಾರೆ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಕಾರಣ ನಿಮ್ಗೆ ಗೊತ್ತಿದೆ, ಅಂಬೇಡ್ಕರ್ ಅವರು ನೆಹರು ಅವರ ಮಂತ್ರಿಮಂಡಲದಲ್ಲಿ ಇದ್ದಾಗ, ಕಾನೂನು ಮಂತ್ರಿ ಆಗಿದ್ದಾಗ ಕೂಡ ಕಾಂಗ್ರೆಸ್ನವರು ಎಷ್ಟು ಅವರನ್ನ ತಿರಸ್ಕಾರ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು ಅನ್ನೋದು ಇಡೀ ದೇಶ ಪ್ರಪಂಚಕ್ಕೆ ಗೊತ್ತಿದೆ. ಆಗ ಒಂದು ಮಹಿಳೆಯರಿಗೆ ಸಮಾನತೆಯನ್ನ ಕೊಡೋ ಉದ್ದೇಶಕ್ಕೆ ಒಂದು ಆಕ್ಟ್ ಅನ್ನ ಮಾಡಲಿಕ್ಕೆ ಲೋಕಸಭೆಯಲ್ಲಿ ಮಂಡನೆ ಮಾಡಿದಾಗ ಒಪ್ಪಿಗೆ ಕೊಡೋದಿಲ್ಲ. ಇದು ಒಂದೇ ಕಾರಣಕ್ಕೆ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೆ ಸಮಾನತೆನ ಕೊಡ್ಲಿಕ್ಕೆ ನಾವು ತಯಾರಿಲ್ಲ ಅಂದಾಗ ಅಂತ ಅಧಿಕಾರ ನನಗೆ ಬೇಡ ಅಂತ ಹೇಳಿ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. 1956ರಲ್ಲಿ ಅವರ ಆರೋಗ್ಯ ಹದಗೆಟ್ಟು ಅವರು ದೈವದಿಂದರಾಗ್ತಾರೆ. ಆದರೆ ಕಾಂಗ್ರೆಸ್, ಅವತ್ತಿನ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಡೆಲ್ಲಿಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಒಂದು ಸ್ಥಳವನ್ನ ಕೊಡಲ್ಲ. ಆ ಸ್ಥಳ ಕೊಡದೆ ಒಂದು ರಾಷ್ಟ್ರ ನಾಯಕರುಗಳು ತೀರ್ಕೊಂಡಂತ ಸಂದರ್ಭದಲ್ಲಿ ಡೆಲ್ಲಿಲಿರುವಂತ ಶವ ಸಂಸ್ಕಾರ ಮಾಡುವಂತ ಸ್ಥಳ ತಾವೆಲ್ಲ ಯಾರು ನೋಡಿದ್ರೆ
ನಿಮ್ಗೆ ಗೊತ್ತಾಗುತ್ತೆ, ನೂರಾರು ಕೋಟಿ, ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಹಾಕಿ ಸ್ಮಾರಕಗಳನ್ನ ಮಾಡಿದ್ದಾರೆ ಇತರೆ ರಾಷ್ಟ್ರ ನಾಯಕರು ಸತ್ತಂತ ಸ್ಥಳಗಳನ್ನ. ಆದ್ರೆ ಅಂಬೇಡ್ಕರ್ ಅವರನ್ನ ಆ ಜಾಗದಲ್ಲಿ ಶವ ಸಂಸ್ಕಾರ ಮಾಡ್ಲಿಕ್ಕೆ ಜಾಗ ಕೊಡೋದಿಲ್ಲ. ಅದರ ಅರ್ಥ ಏನು? ಇವರು ಬೇರೆಯವ್ರನ್ನ ದೂಷಣೆ ಮಾಡ್ತಾರೆ, ಬೇರೆಯವರು ಜಾತೀಯತೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ನವರು ಪರಿಷ್ಠ ಜಾತಿ ಜನಾಂಗದವ್ರನ್ನ ತಮ್ಮ ವೋಟರ್ಸ್ ಅಂತ ಇಟ್ಕೊಂಡು ಅವರನ್ನ ನಾವೇ ಅವ್ರು ಉದ್ಧಾರ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಅಂಬೇಡ್ಕರ್ ಅಂತವ್ರನ್ನ, ಈ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟಂತ ಸಂವಿಧಾನ ಶಿಲ್ಪಿಯನ್ನ ಅವಮಾನ ಮಾಡಿ ಅವರ ಶವ ಸಂಸ್ಕಾರ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರಲ್ಲ. ಅಂತ ಸಂದರ್ಭದಲ್ಲಿ ಜಗಜೀವನ್ ರಾಮ್ ಅವರು ಅವರ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ಅಂಬೇಡ್ಕರ್ ಅವರ ಶವವನ್ನ ಮಹಾರಾಷ್ಟ್ರಕ್ಕೆ ತಗೊಂಡೋಗಿ ಅಲ್ಲಿ ಶವ ಸಂಸ್ಕಾರವನ್ನು ಮಾಡ್ತಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಈ ದೇಶದ ದಲಿತ ಜನಾಂಗಕ್ಕೆ ಇವರು ಅವಮಾನ ಮಾಡೋದ್ರಲ್ಲಿ ಕಾಂಗ್ರೆಸ್ನವರೇ ಮೊದಲಿದ್ರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ರಿಸರ್ವ್ ಬ್ಯಾಂಕಿನ ನೋಟ್ ಮುದ್ರಣದಲ್ಲಿ ಗಾಂಧೀಜಿ ಫೋಟೋ ಹಾಕಿದ್ದಾರೆ ಬಿಟ್ರೆ ಅಂಬೇಡ್ಕರ್ ಅವ್ರ ಫೋಟೋ ಹಾಕಲಿಲ್ಲ. ಮತ್ತೆ ಅಂಬೇಡ್ಕರ್ ಅವರು ಜೀವಂತ ಇದ್ದಾಗ ಅಥವಾ ತೀರಿ ಹೋದಾಗ ಕಾಂಗ್ರೆಸ್ನವರು ಒಂದು ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡ್ಲಿಲ್ಲ. ಅಧಿಕಾರ ಬರಬೇಕಾಯ್ತು. ಆ ಟೈಮ್ನಲ್ಲಿ ಅವರಿಗೆ ಭಾರತ ರತ್ನ ಪುರಸ್ಕಾರ ಕೊಟ್ಟು ಗೌರವಿಸಿದ್ದಾರೆ. ಹೀಗೆ ಕಾಂಗ್ರೆಸ್ನ ಅವರು ಬರೀ ಓಲೈಕೆ ರಾಜಕಾರಣ ಮಾಡ್ಕೊಳ್ತಾ ದಲಿತರನ್ನ ಬಳಸ್ಕೊಂತ ಬಂದಿದ್ದಾರೆ. ಅದೇ ಕಾರಣದಿಂದ ಅದೇ ಸಂಸ್ಕೃತಿಯಲ್ಲಿ ಬಂದಂತ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರಿದಂತ ಗೋಪಾಲಕೃಷ್ಣ ಅವರು ಕೂಡ ಈ ಕಾಂಗ್ರೆಸ್ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡಿದ್ರಿಂದ ದಲಿತ ನಮ್ಮ ಅಂಬೇಡ್ಕರ್ ಅವರ ಜಯಂತಿಗೆ ಭಾಗವಹಿಸದೆ ಅವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅವರನ್ನ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಅವರು ಈ ದಲಿತ ಜನಾಂಗವನ್ನ ಅಥವಾ ಸಂವಿಧಾನಕ್ಕೆ ಅಪಚಾರ ಮಾಡಿದವರು ಇವರು ಕ್ಷಮೆ ಕೇಳಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ನಾನು ಯಾಕೆ ಅಂಬೇಡ್ಕರ್ ಜಯಂತಿಗೆ ಭಾಗವಹಿಸಲಿಲ್ಲ ಅಂತ ಸಕಾರಣ ಕೊಡಬೇಕು. ಮುಂದಿನ ದಿನಗಳಲ್ಲಿ ಹೀಗೆ ಆದರೆ ಅವ್ರ ವಿರುದ್ಧವಾಗಿ ನಾವು ಕರ್ನಾಟಕ ದಲಿತ ಸಮಿತಿ ವತಿಯಿಂದ ಅಥವಾ ಮತ್ತೆ ಪಕ್ಷದ ವತಿಯಿಂದ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಕೂಡ ಮಾಡಬೇಕಾಗತ್ತೆ.